ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಪುಟ ಖಾತೆ ಗೊಂದಲ ಹಾಗೆಯೇ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುರುಗೇಶ್ ನಿರಾಣಿ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಅವರು ಯಾವ ಗೊಂಬೆ ಆಡಿಸ್ತಾರೋ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಗೊಂಬೆ ಆಡಿಸ್ತಾ ಇದ್ದಾರೆ ಅಂತ ಹೇಳಿ ಮುರುಗೇಶ್ ನಿರಾಣಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಅಂದ್ರೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಆಟ ಅಂತ ಹೇಳಿ ಮುರುಗೇಶ್ ನಿರಾಣಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಏನು ದಡ್ರಲ್ಲ, 50 ವರ್ಷದ ಅನುಭವ ಉಳ್ಳ ರಾಜಕಾರಣಿಯವರು ಸುಳಿವು ಸಿಗದೇನೆ ಆಟವಾಡುವಂತಹ ಚತುರ ಅಂತ ಹೇಳಿ ಮುರುಗೇಶ್ ನಿರಾಣಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಂಪುಟ ಖಾತೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅಸಮಾಧಾನ ಭುಗಿಲೆದ್ದಿದೆ, ಹೇಗೆ ಗೊಂದಲಗಳು ಸೃಷ್ಟಿಯಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸುಳಿವನ್ನ ಸಿಗದೆ ಆಟವಾಡುವಂತಹ ಚತುರ ಸಿದ್ದರಾಮಯ್ಯನವರು ಅಂತ ಮುರುಗೇಶ್ ನಿರಾಣಿ ಇದೀಗ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಅಷ್ಟೇನು ದಡ್ರೇನಲ್ಲ. ಅವ್ರು ಯಾವಾಗ ಯಾವ ಗೊಂಬೆ ಆಟ ಆಡಿಸ್ತಾರೋ ಗೊತ್ತಿಲ್ಲ. ಇದರಿಂದ ಆಟ ಆಡಿಸ್ತಿರ್ಬೋದು ಅನಿಸುತ್ತೆ. ಇಲ್ಲ, ಅವರು ಬಹಳ ಬುದ್ಧಿವಂತರು. ತಮ್ಗೆ ಏನು ಗೊತ್ತಾಗ್ಲಾರ್ದಂಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಅವ್ರ 50 ವರ್ಷದ ರಾಜಕಾರಣದ ಅನುಭವದಲ್ಲಿ ಏನಾದ್ರು ಮಾಡ್ಬೋದು. ಅವ್ರು ನಮ್ಗೆ ಅಷ್ಟು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಅಷ್ಟೇನು ದಡ್ರೇನಲ್ಲ. ಅವ್ರು ಯಾವಾಗ ಯಾವ ಗೊಂಬೆ ಆಟ ಆಡಿಸ್ತಾರೋ ಗೊತ್ತಿಲ್ಲ. ಇದರಿಂದ ಆಟ ಆಡಿಸ್ತಿರ್ಬೋದು ಅನಿಸುತ್ತೆ. ಇಲ್ಲ, ಅವರು ಬಹಳ ಬುದ್ಧಿವಂತರು. ತಮ್ಗೆ ಏನು ಗೊತ್ತಾಗ್ಲಾರ್ದಂಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಅವ್ರ 50 ವರ್ಷದ ರಾಜಕಾರಣದ ಅನುಭವದಲ್ಲಿ ಏನಾದ್ರು ಮಾಡ್ಬೋದು. ಅವ್ರು ನಮ್ಗೆ ಅಷ್ಟು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಅಷ್ಟೇನು ದಡ್ರೇನಲ್ಲ. ಅವ್ರು ಯಾವಾಗ ಯಾವ ಗೊಂಬೆ ಆಟ ಆಡಿಸ್ತಾರೋ ಗೊತ್ತಿಲ್ಲ. ಇದರಿಂದ ಆಟ ಆಡಿಸ್ತಿರ್ಬೋದು ಅನಿಸುತ್ತೆ. ಇಲ್ಲ, ಅವರು ಬಹಳ ಬುದ್ಧಿವಂತರು. ತಮ್ಗೆ ಏನು ಗೊತ್ತಾಗ್ಲಾರ್ದಂಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಅವ್ರ 50 ವರ್ಷದ ರಾಜಕಾರಣದ ಅನುಭವದಲ್ಲಿ ಏನಾದ್ರು ಮಾಡ್ಬೋದು. ಅವ್ರು ನಮ್ಗೆ ಅಷ್ಟು ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಅಷ್ಟೇನು ದಡ್ರೇನಲ್ಲ. ಅವ್ರು ಯಾವಾಗ ಯಾವ ಗೊಂಬೆ ಆಟ ಆಡಿಸ್ತಾರೋ ಗೊತ್ತಿಲ್ಲ. ಇದರಿಂದ ಆಟ ಆಡಿಸ್ತಿರ್ಬೋದು ಅನಿಸುತ್ತೆ. ಇಲ್ಲ, ಅವರು ಬಹಳ ಬುದ್ಧಿವಂತರು. ತಮ್ಗೆ ಏನು ಗೊತ್ತಾಗಲ್ಲ.